ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಈಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ನೀರು ದೋಸೆ ಮಾಡ್ತಾ ಇದ್ದೀನಿ. ನೀರು ದೋಸೆ ಮಾಡೋದಕ್ಕೆ ನಾನು ರಾತ್ರಿನೇ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅಕ್ಕಿ ನೆನೆಸಿಟ್ಟಿದ್ದೀನಿ ರಾತ್ರಿನೇ. ಈಗ ಇದನ್ನ ತೆಂಗಿನಕಾಯಿ ಜೊತೆ ರುಬ್ಕೊಬಿಡೋದಷ್ಟೇ. ತೆಂಗಿನಕಾಯಿನ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಹಾಕೋದಿಲ್ಲ ನಾನು, ಒಂದಿಷ್ಟು ಮಾತ್ರ ಹಾಕ್ತೀನಿ, ಒಂದು ಸ್ವಲ್ಪ ಹಾಕ್ತೀನಿ. ಇನ್ನು ಉಳಿದಿದ್ದನ್ನ ಚಟ್ನಿಗೋಸ್ಕರ ತುರ್ದಿ ಈಗ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಕಾಫಿ ಕೂಡ ಮಾಡ್ತಾ ಇದ್ದೀನಿ. ಟೀ ಮಾಡ್ತೀನಿ, ಕಾಫಿ ಮಾಡಲ್ಲ. ಹಾಗೆ ತನು ಕೂತ್ಕೊಂಡು ಓದ್ಕೋತಾ ಇದ್ದಾಳೆ. ಅವಳಿಗೆ ಇವತ್ತು ಹಿಸ್ಟ್ರಿ ಟೆಸ್ಟು. ಅವಳನ್ನ ಬೆಳಗ್ಗೆ 6:30ಗೆ ಎಬ್ಬಿಸಿದೆ. 6:30ಇಂದ ಓದ್ಕೋತಾ ಇದ್ದಾಳೆ. ಗಂಟೆ ಈಗ 7:45 ಆಗ್ತಾ ಬಂತು. ಸೊ ಈಗ ಅವಳು ರೆಡಿ ಆಗೋದಕ್ಕೆ ಹೋಗ್ಬೇಕು. ಹಾಗೆ ಇನ್ನೊಂದು ವಿಷಯ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಓದು ಅಂತ ನಾನು ಜಾಸ್ತಿ ಪ್ರೆಷರ್ ಹಾಕೋದಿಲ್ಲ ಅವಳಿಗೆ. ಟೆಸ್ಟ್ ಟೈಮಲ್ಲಿ ಸ್ವಲ್ಪ ಓದ್ಕೋ ಅಂತ ಹೇಳ್ಬಿಟ್ಟು ಪ್ರೆಷರ್ ಹಾಕ್ತೀನಿ. ಅವಳ ಮುಂದೆನೇ ಕುತ್ಕೊಂಡ್ರೆ ನಾನು ಅವಳ ಹತ್ರ ಕೇಳ್ತಾ ಇರ್ತೀನಿ, ಅವಳು ಒಪ್ಪಿಸ್ತಾ ಇರ್ತಾಳೆ ಅಷ್ಟೇ. ಅದು ಬಿಟ್ಬಿಟ್ಟು ಅವಳಿಗೆ ತುಂಬ ಪ್ರೆಷರ್ ಹಾಕೋದು ಆ ಥರ ಎಲ್ಲ ಮಾಡಲ್ಲ. ಟೆಸ್ಟ್ ಟೈಮಲ್ಲಿ ಸ್ವಲ್ಪ ಓದು ಅಂತೇಳಿ ಎಲ್ಲ ಪರ್ಫೆಕ್ಟಾಗಿ ಕಲಿತು ಒಪ್ಸಿರ್ತಾಳೆ. ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ ಮರ್ತು ಬಿಡ್ತಾಳೆ. ಸ್ಕೂಲಲ್ಲಿ ಸ್ವಲ್ಪ ಯಾವುದಾದ್ರೂ ಒಂದೊಂದು ಮರ್ತುಬಿಟ್ಟೆ ಇದನ್ನ ಅಂದ್ಬಿಡ್ತಾಳೆ. ಸೊ ಅದು ಮೋಸ್ಟ್ಲಿ ಟೆಸ್ಟು ಎಕ್ಸಾಮ್ ಅನ್ನೋ ಭಯದಿಂದ ಆ ಥರ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಪರ್ಫೆಕ್ಟಾಗಿ ಕಲ್ತಿರ್ತಾಳೆ. 100% ಸ್ಟೂಡೆಂಟ್ ಅಂತ ನಾನು ಖಂಡಿತ ಹೇಳಲ್ಲ, ಬಟ್ ಆವ್ರೇಜ್ ಸ್ಟೂಡೆಂಟು ಅಲ್ಲ. 90% ಅಷ್ಟು ತೆಗೆಯುವಷ್ಟು ಕೆಪಾಸಿಟಿ ಅವಳಿಗಿದೆ. ಸೊ ಇನ್ನೂ ಬೆಟರ್ ಆಗಲಿ, ಇನ್ನೂ ಚೆನ್ನಾಗಿ ಓದಲಿ ಅನ್ನೋದಷ್ಟೇ. ವಿದ್ಯೆ ಎಷ್ಟು ಇಂಪಾರ್ಟೆಂಟು ಜೀವನದಲ್ಲಿ ಅಂತ ನನಗೆ ಖಂಡಿತ ಚೆನ್ನಾಗಿ ಗೊತ್ತಿರೋದ್ರಿಂದ, ಸೊ ನಮ್ಮಿಂದ ಜಾಸ್ತಿ ಏನು ಕೊಡೋಕ್ಕಾಗದ ಹೋದ್ರೂ ವಿದ್ಯೆನ ಕೊಡಬೇಕು ಅನ್ನೋದಷ್ಟೇ ನನ್ನ ತುಂಬ ದೊಡ್ಡ ಕನಸು, ದೊಡ್ಡ ಆಸೆ. ಸೊ ನನ್ನ ಸ್ನೇಹಿತೆನೂ ಅವಳೆ, ನನ್ನ ಮಗಳು ಅವಳೆ, ಎಲ್ಲ ಅವಳೇ ಆಗಿದ್ದಾಳೆ. ಹಾಗಾಗಿ ಅವಳ ಮೇಲೆ ಹೆಚ್ಚು ನಾನು ಗಮನ ಹರಿಸ್ತೀನಿ, ಹೆಚ್ಚು ಕೇರಿಂಗ್ ಮಾಡ್ತೀನಿ. ಅವಳು ಎಜುಕೇಷನ್ ಬಗ್ಗೆ ತುಂಬ ನಾನು ಚಿಂತೆ ಮಾಡ್ತಾ ಇದ್ದೀನಿ. ಅದರಲ್ಲೂ ICSE ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಇರುತ್ತೆ. ನಾನು ಮ್ಯಾಕ್ಸಿಮಮ್ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಹೇಳ್ಕೊಡ್ತೀನಿ. ಮುಂದೆ ಹೋಗ್ತಾ ನನ್ನಿಂದ ಹೇಳ್ಕೊಡೋಕ್ಕಾಗಲ್ಲ, ಕಷ್ಟ ಆಗ್ಬೋದು. ನಾನು ಯೋಚನೆ ಮಾಡ್ತಾ ಇದ್ದೀನಿ ಟ್ಯೂಷನ್ಸ್ಗೆಲ್ಲ ಹಾಕೋಣ. ಮ್ಯಾಥ್ಸ್ ಎಲ್ಲ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಟ್ಯೂಷನ್ಸ್ಗೆಲ್ಲಾದರೂ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದೊಂದು ವರ್ಷ 7th ಹೋಗ್ಬಿಡ್ಲಿ, 8ಗೆ ಎಲ್ಲಾದರೂ ಟ್ಯೂಷನ್ಸ್ ನೋಡ್ಬಿಟ್ಟು ಹಾಕಬೇಕು. ಅವಳು ಇನ್ನು ಮುಂದೆ ದಿನಗಳಲ್ಲಿ ಅವಳಿಗೆ ತುಂಬ ಕಷ್ಟ ಆಗುತ್ತೆ ಓದೋದು. ಈಗಿಂದ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ಮುಂದಿನ ದಿನಗಳಲ್ಲಿ ಅವಳಿಗೆ ಸುಲಭ ಆಗುತ್ತೆ. ಸೊ ಹಾಗಾಗಿ ಅವತ್ತಿಂದ ಅವತ್ತೇ ಕಲಿ ಅಂತ ಹೇಳ್ತೀನಿ ನಾನು. ಅವಳು ಫುಲ್ಲು ಏನು ಅವತ್ತಿದ್ದೇ ಕಲಿಯಲ್ಲ. ಆದರೆ ಎಕ್ಸಾಮ್ ಟೈಮು, ಟೆಸ್ಟ್ ಟೈಮಲ್ಲಿ ಸೀರಿಯಸ್ ಆಗಿ ಕುತ್ಕೊಂಡು ಓದೋದಾಳೆ. ಎಲ್ಲದನ್ನು ನಾನು ಟೆಸ್ಟ್ ಆಗಿ ಕೊಡ್ತೀನಿ, ಇಲ್ಲಾಂದ್ರೆ ಅವಳು ಒಪ್ಪಿಸ್ತಾಳೆ ನನಗೆ. ಅದೆಲ್ಲ ಆಗಿ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು, ಹಬ್ಬ ಕಲ್ತಿದ್ದಾಳೆ ಅಂತ ನನ್ನ ಮನಸ್ಸಿಗೆ ಸಮಾಧಾನ ಆದರೆ ಓಕೆ. ಸೊ ಹಾಗಾಗಿ ಬೆಳಗ್ಗೆ ಎಬ್ಬಿಸಿ ಓದಿಸ್ತೀನಿ, ಸಂಜೆನೂ ಓದಿಸ್ತಾ ಇರ್ತೀನಿ ಅಂತೇಳಿ ತುಂಬ ಪ್ರೆಷರ್ ಹಾಕಲ್ಲ. ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡ್ತೀನಿ. ಅವಳು ನಾನು ಯಾವ ರೀತಿ ಇರ್ತೀವಿ ಅಂದರೆ ಫ್ರೆಂಡ್ಸ್ ಥರನೇ ಇರ್ತೀವಿ ನಾವು, ಫೈಟ್ ಆಡ್ತಾ ಇರ್ತೀವಿ. ಸೊ ಹಾಗೆ ಆಮೇಲೆ ನಮ್ಮ ತನು ಬಗ್ಗೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ಸ್ವಲ್ಪ ಸಾಫ್ಟ್ ನೇಚರು. ನಮ್ಮ ಹತ್ರ ಎಲ್ಲ ಅಲ್ಲ, ಹೊರಗಡೆ ತುಂಬ ಸಾಫ್ಟ್ ಆಗಿರ್ತಾಳೆ. ಅವರ ಟೀಚರ್ಸ್ ಕೂಡ ಹೇಳ್ತಾ ಇರ್ತಾರೆ ತುಂಬ ಸಾಫ್ಟು ಅಂತ. ಹಾಗಾಗಿ ಅವಳು ಸ್ವಲ್ಪ ಭಯನೂ ಕೂಡ ಪಟ್ಕೊಂತ ಇರ್ತಾಳೆ. ಈ ನಡುವೆ ನಾನು ಹೇಳ್ಕೊಟ್ಟು ಆ ಥರ ಎಲ್ಲ ಭಯ ಪಡಬಾರ್ದು, ನಿಂಗೆ ಏನು ಗೊತ್ತಾಗದೋದ್ರು ಮ್ಯಾಮ್ ಹತ್ರ ಕೇಳಬೇಕು ಅಂತೆಲ್ಲ ಹೇಳ್ಕೊಟ್ಮೇಲೆ ಈಗ ಸ್ವಲ್ಪ ಅವಳು ಇಂಪ್ರೂವ್ ಆಗಿದ್ದಾಳೆ. ಹಾಗೆ ಸೊ ಅಷ್ಟೇ ಹೇಳಬೇಕು ಅಂತ ಅನಿಸ್ತು. ಖಂಡಿತ ನಾನು ಜಾಸ್ತಿ ಪ್ರೆಷರ್ ಹಾಕಲ್ಲ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಬೇಕಿತ್ತು, ಹಾಗಾಗಿ ಹೇಳಿದೆ. ನನಗೆ ಈ ಥರದ್ದೊಂದು ಕಮೆಂಟ್ಸ್ ಬಂದಿತ್ತು. ಓಕೆ, ಈಗ ನಾನು ನೀರು ದೋಸೆಗೆ ರೆಡಿ ಮಾಡ್ಕೊತೀನಿ. 1 ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೆ ರಾತ್ರಿನೇ. ತೆಂಗಿನಕಾಯಿ ತುರಿ ಜೊತೆ ಇದನ್ನು ನಾನು ರುಬ್ಕೊಬಿಡ್ತೀನಿ. ಚಿಕ್ಕ ಜಾರು, ಸೊ ನನ್ನ ಹತ್ರ ದೊಡ್ಡ ಜಾರ್ ಇದೆ, ಅದು ಗಟ್ಟಿ ಇದೆ. ಅದು ಗಟ್ಟಿ ಅಂದರೆ ಹಿಂದ್ಗಡೆ ರಿಂಗ್ ಇದೆಯಲ್ಲ, ಟೈಟ್ ಆಗಿದೆ. ಹಂಗಾಗಿ ಚಿಕ್ಕ ಜಾರಲ್ಲೇ ನಾನು ರುಬ್ಕೋತೀನಿ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ದೋಸೆ ಮಾಡೋ ತನಕ, ಚಟ್ನಿ ಮಾಡೋ ತನಕ ಎಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್. ಇಲ್ಲಿ ನಾನು ಓವರ್ ನೈಟ್ ನೆನೆಸಿಟ್ಟಂಥ ಅಕ್ಕಿನ ಒಂದು 2ರಿಂದ 3 ಸಲ ನೀಟಾಗಿ ತೊಳ್ಕೊಂಡು ಈ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧದಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ಅದರ ಜೊತೆಗೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಿದ್ದೀನಿ. ಹಾಕ್ಕೊಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊತೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ದೋಸೆ ರುಚಿ ತುಂಬ ಚೆನ್ನಾಗಿರುತ್ತೆ. ಬರೀ ಅಕ್ಕಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಆದರೆ ತೆಂಗಿನಕಾಯಿ ತುರಿ ಹಾಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
2 ಸಲ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ದೊಡ್ಡ ಜಾರ್ ಇದ್ದರೆ ನೀವು ಒಂದೇ ಸಲ ಹಾಕ್ಕೊಂಡು ರುಬ್ಕೊಂಡ್ರೆ ಆಗುತ್ತೆ. ಒಂದು ಗ್ಲಾಸ್ ಅಕ್ಕಿನ ಒಂದೇ ಸತಿ ಹಾಕ್ಕೊಂಡು ರುಬ್ಕೋಬೋದು. ಆಮೇಲೆ ತೆಂಗಿನಕಾಯಿನೂ ಅಷ್ಟೇ ಫ್ರೆಂಡ್ಸ್, ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ದೋಸೆನೂ ಕೂಡ ಒಂದೊಂದು ಸತಿ ಸರಿಯಾಗಿ ಅದು ಎದ್ದು ಬರಲ್ಲ. ಫ್ರೆಂಡ್ಸ್, ಈಗ ರುಬ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ತೆಳ್ಳಗೆ ಮಾಡ್ಕೋಬೇಕು ನಾವು. ತೆಳ್ಳಗೆ ದೋಸೆ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ, ನಾನು ತುಂಬ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ತೆಳ್ಳಗಿದೆ ಅಂತ ತೋರಿಸ್ತೀನಿ. ನೋಡಿ, ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಗಟ್ಟಿಯಾಗಿ ಮಾಡ್ಕೊಂಡ್ರೆ ದೋಸೆ ಒಂಥರ ರೊಟ್ಟಿ ಥರ ಆಗಿಬಿಡುತ್ತೆ. ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ಮುಚ್ಚಿ ಸ್ವಲ್ಪ ಇಟ್ಟಿರ್ತೀನಿ. ಸೊ ನಾವು ರುಬ್ಕೊಂಡ ತಕ್ಷಣವೇ ಮಾಡ್ಕೋಬೋದು. ಫಸ್ಟು ನಾನೀಗ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಟ್ನಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ತವಾನ ಇಟ್ಕೊಂಡು ತವದಲ್ಲಿನೇ ನಾನು ಕಡಲೆಬೀಜ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಕಡಲೆಬೀಜ ಒಂದು ಕಪ್ಪಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ ಚಟ್ನಿಗೆ. ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅಲ್ಲಿ ಗಂಟ ನಾನು ಸಣ್ಣ ಉರಿಯಲ್ಲಿ ಹುರಿತೀನಿ. ಹಾಗೆಯೇ ಈ ಕಡೆ ಸ್ಟವ್ ಸೈಡಲ್ಲಿ ನಾನು ಟೀ ಮಾಡ್ತಾಯಿದ್ದೀನಿ. ಕಡಲೆಬೀಜನ ಈಗ ಹುರ್ಕೊಂಡಿದ್ದಾಗಿದೆ. ಕಡಲೆಬೀಜ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಅದರ ಮೇಲಿರೋ ಸಿಪ್ಪೆನೆಲ್ಲ ಸುಲ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಒಂದು 6ರಿಂದ 7 ಇಲ್ಕಷ್ಟು ಬೆಳ್ಳುಳ್ಳಿ, ಹಾಗೆಯೇ 3 ಹಸಿರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10ರಿಂದ 15 ಎಸಲಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಕರಿಬೇವು ಸೊಪ್ಪನ್ನು ಕೂಡ ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಈ ಮಕ್ಕಳೆಲ್ಲ ಕರಿಬೇವು ಸೊಪ್ಪೆಲ್ಲ ತಿನ್ನಲ್ಲ ನೋಡಿ. ಸೊ ಈ ರೀತಿ ರುಬ್ಕೊಡೋದ್ರಿಂದ ಅವ್ರಿಗೂ ಕೂಡ ದೇಹಕ್ಕೆ ಸೇರುತ್ತೆ. ಕರಿಬೇವು ಸೊಪ್ಪು ಕೂಡ ತುಂಬ ದೇಹಕ್ಕೆ ಒಳ್ಳೆಯದು, ಕಣ್ಣಿಗೆಲ್ಲ ಒಳ್ಳೆಯದು. ಸೊ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಮೊದಲೇ ತುರಿದಿಟ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ತುರಿ, ಅದು ಕೂಡ ಚಟ್ನಿಗೆ ಹಾಕ್ಕೋತೀನಿ. ಹಾಗೆಯೇ ಫ್ರೈ ಮಾಡಿಟ್ಕೊಂಡಂತಹ ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಡಲೆಬೀಜ ನೋಡಿ ಸಿಪ್ಪೆ ಎಲ್ಲ ಸುಲಿದು ಕಡಲೆಬೀಜ ಕೂಡ ಹಾಕ್ಕೋತಾ ಇದ್ದೀನಿ. ಸಿಪ್ಪೆ ಸಮೇತ ಬೇಕಾದರೂ ಹಾಕ್ಕೋಬೋದು. ಸಿಪ್ಪೆ ಸುಲಿದು ಹಾಕಿದರೆ ಇನ್ನೂ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಾದ ನಂತರ ಈಗ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ ಅಲ್ವಾ, ತೆಂಗಿನಕಾಯಿ ಅಷ್ಟು ಕೂಡ ಹಾಕ್ಕೋತಾ ಇದ್ದೀನಿ. ಒಂದು ಭಾಗ ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಚಟ್ನಿ, ಸಿಂಪಲ್ ಚಟ್ನಿ. ಸೊ ಇದಕ್ಕೆ ನಾವು ಹುರ್ಗಡ್ಲೆ ಏನೂ ಸೇರಿಸಲ್ಲ, ಕಡಲೆಬೀಜ ಸೇರಿಸಿರೋದ್ರಿಂದ ಹುರ್ಗಡ್ಲೆನ ಸೇರಿಸ್ತಾ ಇಲ್ಲ. ಸ್ವಲ್ಪ ಹುಣಸೆಹಣ್ಣು, ಒಂದು ಗೋಲಿಗೆ ಹತ್ರ ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋದಷ್ಟೇ.
ಚಟ್ನಿ ಅಂತೂ ರೆಡಿ ಮಾಡಿದ್ದಾಯಿತು ಫ್ರೆಂಡ್ಸ್. ಈಗ ನಾನು ದೋಸೆ ಹಾಕ್ತಾಯಿದ್ದೀನಿ. ಲೇಟ್ ಆಗಿಬಿಡ್ತು, ಹಾಗಾಗಿ ನಾನು ಬೇಗ ಬೇಗ ನೀರು ದೋಸೆ ಹಾಕ್ತಾಯಿದ್ದೀನಿ. ಸೊ ದೋಸೆ ಹಾಕೋದಕ್ಕಿಂತ ಮುಂಚೆ ನಾನು ತವದಲ್ಲಿ ಚೆನ್ನಾಗಿ ಎಲ್ಲ ಕಡೆನೂ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಒಂದು ದೋಸೆ ಹಾಕಿ ನೋಡೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ದೋಸೆ ತವ ನಾನು ಮುಂಚೆನೇ ಹೇಳಿರೋ ಹಾಗೆ ಅಷ್ಟೊಂದು ಸರಿ ಇಲ್ಲ ಅಲ್ವಾ, ಹಾಗಾಗಿ ಚಿಕ್ಕ ಸೈಜಲ್ಲಿ ಒಂದು ದೋಸೆ ಹಾಕಿ ನೋಡ್ತಾಯಿದ್ದೀನಿ. ಚಿಕ್ಕ ಸೈಜಲ್ಲಿ ಕರೆಕ್ಟಾಗಿ ಬಂತು ಅಂದರೆ ಆಮೇಲೆ ದೊಡ್ಡ ಸೈಜಲ್ಲಿ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ನೋಡಿ, ತೆಳುವಾಗಿದ್ರಂತೂ ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಇನ್ನೂ ಕೂಡ ತೆಳು ಮಾಡ್ಕೋಬೋದು. ನಾನು ಸರಿಯಾಗಿ ಬರಲಿಲ್ಲ ಅಂದರೆ ಕಷ್ಟ ಅಂತೇಳ್ಬಿಟ್ಟು ನಾನು ತವ ಸರಿ ಇಲ್ಲ ಅಲ್ವಾ, ಹಾಗಾಗಿ ನನಗೆ ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ ಅನ್ನಿಸ್ತು. ದೋಸೆ ಹಾಕೊಂಡ ನಂತರ ಈಗ ಅದ್ರ ಮೇಲೆ ಸ್ವಲ್ಪ ನಾನು ಆಯಿಲ್ ಕೂಡ ಹಾಕ್ಕೋತಾ ಇದ್ದೀನಿ. ನೀವು ತುಪ್ಪನೂ ಕೂಡ ಹಾಕ್ಕೋಬೋದು. ಅದಾದಮೇಲೆ ಈಗ ನಾನು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ತೀನಿ. ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು, ದೋಸೆ ರೆಡಿ ಆಗುತ್ತೆ. ಇದನ್ನು ಒಂದೇ ಸೈಡ್ ಬೇಯಿಸಬೇಕು. ಆ್ಯಕ್ಚುಲಿ ಒಂದು ಸೈಡ್ ಬೇಯಿಸ್ಬಿಟ್ಟು ಹಾಗೆ ಫೋಲ್ಡ್ ಮಾಡಿ ನಾವು ತಿನ್ನೋ ಅಂಥದ್ದು. ಬಟ್ ನಾನು ಇನ್ನೂ ಒಂದು ಸೈಡು ಮಡಿಸಿ ಹಾಕಿ ಬೇಯಿಸ್ತಾ ಇದ್ದೀನಿ ಅಷ್ಟೇ. ನೀವು ಬೇಕಿದ್ರೆ ಒಂದೇ ಸೈಡ್ ಬೇಯಿಸ್ಕೊಬಿಟ್ಟು ಹಾಗೆ ತಿನ್ಬೋದು. ಒಂದು 2 ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ತಿನ್ಬೋದು. ದೋಸೆ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳ್ಬಿಟ್ಟು. ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಸಾಂಬಾರು ಜೊತೆ, ಮೀನು ಸಾಂಬಾರು ಜೊತೆ, ಚಿಕನ್ ಸಾಂಬಾರು ಜೊತೆ, ಹಾಗೆ ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನಾನಿವತ್ತು ಕಾಯಿ ಮತ್ತು ಕಡಲೆ ಬೀಜ ಹಾಕ್ಬಿಟ್ಟು ಮಾಡಿರೋ ಚಟ್ನಿ ತುಂಬ ಚೆನ್ನಾಗಾಗಿತ್ತು. ಇದಕ್ಕೊಂದು ಒಗ್ಗರಣೆ ಹಾಕಬೇಕಿತ್ತು, ಬಟ್ ಲೇಟ್ ಆಗಿಬಿಡ್ತು ತನುಗೆ ಸ್ಕೂಲ್ಗೆ ಅಂತೇಳಿ ಹಾಗೇ ನಾನು ಹಾಕ್ತಾಯಿದ್ದೀನಿ. ಹಾಗೇ ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ. ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ಕಾಯಿ ಚಟ್ನಿ ಜೊತೆ ನೀರು ದೋಸೆ, ಅದರಲ್ಲೂ ಚಿಕನ್ ಸಾರು, ಮೀನು ಸಾರು ಜೊತೆ ಅಂತೂ ಅದ್ಭುತವಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ದೋಸೆನ ನಾನು ಫುಲ್ಲು ತವಾದಲ್ಲಿ ಹಾಕಿದ್ದೀನಿ. ಸೊ ಚೆನ್ನಾಗೇ ಬಂತು, ಖುಷಿಯಾಯಿತು. ನಮ್ಮ ಸೈಡಲ್ಲೆಲ್ಲ ನೀರು ದೋಸೆಗೆ ಅಂತಲೇ ಬೇರೆ ಥರ ಇರುತ್ತೆ ತವ, ಅಂದರೆ ಕಬ್ಬಿಣದ್ದು ಭಾರವಾಗಿರೋ ತವ ಇರುತ್ತೆ. ಅದರಲ್ಲಂತೂ ತುಂಬ ಚೆನ್ನಾಗಿ ನಾವು ನೀರು ದೋಸೆ ಹಾಕ್ಕೋಬೋದು. ಸೊ ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಬೇಕಿದ್ರೆ ನಾನು ಮುಂಚೆನೇ ಹೇಳಿದಾಗೆ ತಿರುಗಿಸಿ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆಯೇ ಒಂದೇ ಸೈಡ್ ಬೇಯಿಸ್ಬಿಟ್ಟು ತಿನ್ಬೋದು. ಆ್ಯಕ್ಚುಲಿ ಮಂಗಳೂರು ಸೈಡಲ್ಲೆಲ್ಲ ಒಂದೇ ಸೈಡ್ ಬೇಯಿಸ್ತಾರೆ, ತಿರುಗಿಸಿ ಹಾಕೋಲ್ಲ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ಸೂಪರಾಗಿ ಬಂದಿದೆ ದೋಸೆ. ಹಾಗೆಯೇ ಈಗ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾಯಿದ್ದೀನಿ ನಾನು. ದೋಸೆ ಪದ್ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ತುಂಬ ಸೂಪರಾಗಿತ್ತು ದೋಸೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೀರು ದೋಸೆ. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಆದಮೇಲೆ ಅನಂತರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಹಾಗೆಯೇ ಬಟ್ಟೆ ವಾಶ್ಗೆ ಹಾಕಿದ್ದೆ. ಅದನ್ನೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ.
ಸೊ ಇವತ್ತು ಹೊರಗಡೆ ಬೇರೆ ಹೋಗಬೇಕಿತ್ತು ನಾನು. ಸೊ ಸಂಜರ್ ಕ್ರಿಯೇಷನ್ಗೆ ಹೋಗಿ ಸ್ಯಾರಿ ಶಾಪಿಂಗ್ ಮಾಡಬೇಕಾಗಿತ್ತು. ಆ ವಿಡಿಯೋನ ನೀವು ಇದಕ್ಕಿಂತ ಮುಂಚೆನೇ ನೀವು ನೋಡಿರ್ತೀರ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.